ಕತ್ತೆಗೆ ಹೋದನು ಭೀಮಣ್ಣ, ಹಿಂಡಿಯ ತಂದನು 10 ಮಣ. ಕತ್ತೆಗೆ ಬೆನ್ನಿಗೆ ಏರಿಸಿದ, ಕುದುರೆಯಲ್ಲಿ ಸಾಗಿಸಿದ. ಭೀಮಣ್ಣ ನಿನಗೆ ಧನ್ಯವಾದಗಳು. ಧನ್ಯವಾದ ಹೇಳ್ರಿ ಅವ್ರಿಗೆ. ಅವ ಬರಲ್ಲ, ಅವ 2-3 ರೀ. ಧನ್ಯವಾದ. ಏನ್ ತಿಳ್ಕೊಂಡ್ರಿ ಪಾದ್ಯದಿಂದ? ಒಬ್ರು ಹೇಳ್ಬೇಕು. ಫಸ್ಟ್ ಹೇಳ, ಯಾರೊಬ್ರು ಹೇಳ್ರಿ. ಭೀಮಣ್ಣ ಶಾಂತವಾಗಿರ್ತಾನೆ, ಕೈತ ಕುದುರೆ ಅಡ್ಡ ಇಟ್ಕೊಂಡ್ರಿ ತೊಂದಿರ್ತಾನ್ರಿ. ಏನ ಅದು ಹಿಂಡಿ. ಮತ್ತ ಹಂಗ ಹೇಳ್ಬೇಕು. 10 ಮಣ. 10 ಮಣ ರೀ. ಕೈತೆ ಓಡಿಸಿರ್ತಾನ್ರಿ. ಕೈತೆ ಹೋಗ್ತಾರ್ರಿ, ಅದೇ ಬಿದ್ದೋತದ್ರಿ. ಕುದುರೆ ಅಂಗಿಸಾಡ್ತದ್ರಿ ಕೈತಾಗ. ಆಯ್ತ್ರಿ ಬರ್ತಾನ್ರಿ ಭೀಮಣ್ಣ. ಬಂದ್ಮೇಲೆ ಕೈತೆಗೆ ಎಬ್ಬಿಸಿಗೇಸಿ 10 ಮಣ ಹಿಂಡಿ ತೊಂದಿಗೇಸಿ ಕುದುರೆ ಮೇಲೆ ಇಡ್ತಾನ್ರಿ. ಇಟ್ಟ ಮೇಲೆ ಕುದುರೆಯಾಗ ಬುದ್ಧಿ ತೀತದ್ರಿ. ಆಮೇಲೆ ಏನಂತು ಕುದುರೆ ಆದವ್ರಿ. ಕುದುರೆ ಕತ್ತೆ ಆದವ್ರಿ. ಕತ್ತೆ ಬಿದ್ದಿರ್ತಾನ್ರಿ, ಕುದುರೆಗೆ ಇಟ್ಟಿರ್ತಾನ್ರಿ. ಆಮೇಲೆ ಕೋತದ್ರಿ. ಕುದುರೆ ಬುದ್ಧಿ ಬಂದ್ಮ್ಯಾಕ ಕತ್ತೆ ಕುದುರೆಗೆ ಅಂಗಿಸಾಡ್ತದ್ರಿ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಒಬ್ರು ಸಹಾಯ ಮಾಡಿ ಅಂತ ಹೇಳ್ತದ ಕತೆ, ನೀತಿ. ಹೌದಿಲ್ಲ? ಯಾರು ಬರ್ದಾರ ಪದ್ಯ ಇದನ್ನ? ಕೈಯಾರ ಕಿಂಚಣ್ಣ ಅಲ್ಲ, ಕೈಯಾರ ಕಿಯಣ್ಣ ರೈ ಅನ್ಬೇಕು ಅವ್ರಿಗೆ. ರೈ. ಓದಲ್ಲ? ಸಂತೆಗೆ ಹೋದನು ಭೀಮಣ್ಣನ ನಾಟಕ ಮುಖಾಂತರ ಮಾಡಿದ್ರಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು. ಹೌದಾ? ನಾಳೆ ಮತ್ತೆ ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಗೊತ್ತಾಯ್ತು? ಓಕೆ.